ದ್ವೇಷ ಭಾಷಣದ ಮಸೂದೆ 2025 ಹೇಟ್ ಸ್ಪೀಚ್ ಬಿಲ್, ಇದರ ಬಗ್ಗೆ ಸದನಕ್ಕೆ ತಾವು ತಂದಿದ್ದೀರಾ. ನನಗೆ ಅನಿಸಿರೋ ಪ್ರಕಾರ 75 ವರ್ಷ ಸ್ವಾತಂತ್ರ್ಯ ಆದಮೇಲೂ ಕೂಡ ಯಾವುದೇ ಕಾನೂನು ತಜ್ಞರಿಗೆ ಬರೆದಂಥ ಒಂದು ಜ್ಞಾನ, ಆಲೋಚನೆ, ದುರಾಲೋಚನೆ ಅಂತ ಹೇಳ್ಬಾರ್ದಲ್ಲ, ಇಲ್ಲ ಆಲೋಚನೆ ನಮ್ಮ ಡಾಕ್ಟ್ರಿಗೆ ಯಾಕೆ ಬಂತು? ಡಾಕ್ಟ್ರು ಹೃದಯವಂತರು ಅಂತ ನಾವು ತಿಳ್ಕೊಂಡಿದ್ದೀರಿ. ನೀವು ಪಕ್ಕದ ಹಿಂದೆ ಕಿವಿ ಬಂತಲ್ಲ, ಅಲ್ಲಿಂದ ಏನಾನ ಬಂತ ಇದು ಅಂತ ಹೇಳಿ, ಅಲ್ಲಿಂದ ಏನಾನ ಬಂತ ಅಂತ ನಾವೆಲ್ಲ ಹೃದಯವಂತ ತಿಳ್ಕೊಂಡಿದ್ರಿ. ಇದು ಹೃದಯವನ್ನ ಹಿಂಡೋ ಅಂಥದ್ದು. ಇವತ್ತು ನೀವು ತಂದಿರೋಂಥ ಬಿಲ್ ಏನಿದೆ ಅದರಲ್ಲಿ ಈ ಪೊಲೀಸ್ ಅಧಿಕಾರಿಗಳು ಏನಿದಾರಲ್ಲ, ಅವರು ಒಂಥರ ಹಿಟ್ಲರ್ ಆಗೋತಾರೆ, 100% ಹಿಟ್ಲರ್ ಆಗೋತಾರೆ. ಏನೇನ್ ಪದ ತಂದಿದ್ದಾರೆ ಅಂದ್ರೆ ಮಾನಸಿಕ ನೋವು, ಅವ್ನು ಏನ್ ನೋವು ತಗೊಂಡಿರ್ತಾನೋ ಗೊತ್ತಿಲ್ಲ, ಮಾನಸಿಕ ನೋವು, ದ್ವೇಷ ಭಾವನೆ, ಈ ತರದೆಲ್ಲ ಪದಗಳನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಂವಿಧಾನದ 19(1)(a) ಏನಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇದರ ಪೂರ್ತಿ ವೈಲೇಷನ್ ಆಗ್ತೈತಿ. ಆ ಸ್ವಾತಂತ್ರ್ಯನೇ ವೈಲೇಷನ್ ಹೇಳಿದ್ರು. ಚಿತ್ರ ಅಂತ ಇನ್ಮೇಲೆ ಕಾರ್ಟೂನು ಯಾರು ಬರೆಯಂಗಿಲ್ಲ, ನೀವ್ಯಾರು ಅದು ಕಾಲಂ ನೋಡ್ತಾ ಇರ್ತೀನಿ ನಾನು, ಇದೆಲ್ಲದರಲ್ಲೂ ಕಾರ್ಟೂನ್ಗಳು ಬರ್ತಾ ಇದೆ. ಕೆಲವು ಪತ್ರಿಕೆಯವರು ಸತತವಾಗಿ 75 ವರ್ಷದಿಂದ ಕಾರ್ಟೂನ್ ಹಾಕೊಂಡ್ಬರ್ತಾ ಇದೆ. ಇನ್ಮೇಲೆ ಕಾರ್ಟೂನ್, ನೋ ಕಾರ್ಟೂನ್. ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆನೂ ಮಾತಾಡಿದ್ದಾರೆ. ಅವರು ಏನಾದ್ರು ಆ ತರದ ಗಂಭೀರ ಭ್ರಷ್ಟಾಚಾರದಂತ ಗಂಭೀರ ವಿಚಾರಗಳನ್ನ ಏನಾದ್ರು ಮಾಧ್ಯಮದವರು ಮಾಡಿದ್ರೆ ಫಸ್ಟ್ ಅವರು ಬೇಲ್ ಅಪ್ಲಿಕೇಶನ್ಗೆ ಹಾಕಬೇಕು. ಇಷ್ಟದಿಂದ ಬೇಲ್ ಇರಲಿಲ್ಲ, ಬೇಲ್ ಅಪ್ಲಿಕೇಶನ್ಗೆ ಹಾಕಬೇಕು ಅವರು, ಇಲ್ಲ ಅಂದ್ರೆ ಅರೆಸ್ಟ್ ಅವರು. ಅದನ್ನು ನಾನು ಹೇಳ್ತಾ ಇದ್ದೀನಿ. ಇವಾಗ ಯಾವುದೋ ಒಂದು ಸಂಸ್ಥೆ ಒಬ್ಬ ವ್ಯಕ್ತಿ ಹೇಳಿಕೆ ಕೊಟ್ರೆ ಇಡೀ ಸಂಸ್ಥೆ ಮೇಲೆನೆ ಕೇಸ್. ಈಗ ಯಾರೋ ಕೊಲೆ ಮಾಡ್ತಾನೆ ಯಾರ್ದೋ ಮನೆಯಲ್ಲಿ ಅಂತ ಇಟ್ಕೊಳ್ಳಿ, ಯಾರೋ ಮಗ ಮಾಡ್ತಾನೆ, ಅವ್ರ ಅಪ್ಪನ ಅವ್ರ ಅಮ್ಮನ ಜೈಲ್ಗೆ ಹಾಕ್ತೀರಾ? ಕಾನೂನು ಯಾವ ಕಾನೂನಲ್ಲಿ ಹೇಳ್ತದೆ? ಅಂದ್ರೆ ಯಾವ ಉದ್ದೇಶ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ? ಇಲ್ಲಿ ಅವರು ಈ ಅಧಿಕಾರವನ್ನ ಪೊಲೀಸರಿಗೆ ಕೊಡೋ ಮುಖಾಂತರ ಒಂದ್ ರೀತಿ ಪೊಲೀಸ್ ಇಲಾಖೆಗೆ ಸ್ವೇಚ್ಛಾಚಾರ, ದುಡ್ಡು ವಸೂಲಿ, ಈಗಂತೂ ದುಡ್ಡು ವಸೂಲಿ ಜಾಸ್ತಿ ಆಗಿದೆ, ಇನ್ನಷ್ಟು ಮಾಡ್ತಾ ಇದ್ದೀರಾ. ಇದು ಅಷ್ಟೇ, ಈ ಬೇಲೇ ಇಲ್ಲ, ಇದಕ್ಕೆ ಬೇಲ್ ಇಲ್ಲ, ಡೈರೆಕ್ಟ್ ಜೈಲ್, ನೋ ಬೇಲ್, ಗೋ ಟು ಜೈಲ್. ಎಮರ್ಜೆನ್ಸಿ ತಂದೋರಿಂದ ಇನ್ನೇನು ಬಯಸಕ್ ನಾವು ಸಾಧ್ಯ ಇದೆ? ಎಮರ್ಜೆನ್ಸಿ ತಂದೋರಿಂದ ನಾವೇನು ಸಾಧ್ಯ? ಅಧ್ಯಕ್ಷರೇ, ಈಗಾಗಲೇ ಈ BNS ಆಕ್ಟ್ ಇದೆಯಲ್ಲ ನೋಡಿ, ಇದೆ, ಕೇಂದ್ರ ಸರ್ಕಾರ ತಂದಿರುವಂತದ್ದು BNS ಆಕ್ಟ್ ಇದೆ. ಇದರಲ್ಲಿ ನೀವು ಏನೇನ್ ಪನಿಷ್ಮೆಂಟ್ ಏನ್ ಮಾಡಿದ್ರೆ ಅಂತ ಆಲ್ರೆಡಿ ಇದೆ, ನಮ್ಮ ಕಾನೂನಲ್ಲೇ ಇದೆ, ಹೊಸದಾಗೇನು ತರೋ ಅಂತ ಅವಶ್ಯಕತೆನೇ ಇಲ್ಲ. ಯಾವುದೇ ವ್ಯಕ್ತಿ ಯಾವುದೇ ಪೂಜಾ ಸ್ಥಳ ಅಥವಾ ಧಾರ್ಮಿಕ ಆರಾಧನೆಯನ್ನು ಅಥವಾ ಧಾರ್ಮಿಕ ಆಚರಣೆ ನಡೆಸುವಲ್ಲಿ ನಿರತರವಾದ ಯಾವುದೇ ಕೂಟದಲ್ಲಿ ಉಪಪ್ರಕರಣ 1ರಲ್ಲಿ ನಿರ್ದಿಷ್ಟಪಡಿಸಿದ ಅಪರಾಧವನ್ನು ಮಾಡಿದರೆ ಅವರಿಗೆ 5 ವರ್ಷಗಳ ಅವಧಿಯ ವಿಸ್ತರಿಸಬಹುದಾದ ಕಾರಾಗೃಹವಾಸ ದಂಡಿಸತಕ್ಕದ್ದು ಮತ್ತು ಜುಲ್ಮಾನೆ ಸಹ ಗುರಿಸಾಗುತ್ತದೆ. ಇದು ಆಲ್ರೆಡಿ ಇದೆ. ಯಾವುದು? ನಮ್ಮ BNS, ಭಾರತೀಯ ನ್ಯಾಯ ಸಂಹಿತೆ 23ರಲ್ಲೇ ಇದೆ. ದ್ವೇಷ ತೀರ್ಸ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆ ವೆಪನ್. ಬ್ರಹ್ಮಾಸ್ತ್ರ ಮಾಡ್ಕೊಂತಾರೆ ರಾಜಕಾರಣಿಗಳು, ಯಾರೇ ಇರ್ಬೋದು, ಅವ್ರ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗ ಮಾಡಿ ಅವ್ರನ್ನ ಕಟ್ಟಾಕೋಕೆ ಮಾಡ್ತಾರೆ. ಇಷ್ಟದಿಂದ ಒಂದು ಸ್ವಾತಂತ್ರ್ಯ ಇತ್ತು, ವಾಕ್ ಸ್ವಾತಂತ್ರ್ಯ ಇತ್ತು, ಹೋರಾಟ ಎಲ್ಲ ಕಾಂಗ್ರೆಸ್ ಅವ್ರು ಬಹಳ ಹೋರಾಟಗಳು ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟ್ ಎಲ್ಲ, ನಮ್ಮ ಸ್ವಾತಂತ್ರ್ಯ ಎಲ್ಲ ಹೊರಟೋಗ್ಬಿಟ್ಟಿದೆ ಅಂತ. ಇಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಮತ್ತೆ ಎಮರ್ಜೆನ್ಸಿ, ಪತ್ರಿಕಾ ಎಮರ್ಜೆನ್ಸಿ. ಒಂದ್ಸರಿ ಪತ್ರಿಕೆಯವರೆಲ್ಲ ಜೈಲ್ಗೆ ಹೋಗಿ ಬಂದಿದ್ದಾರೆ, ಎಲ್ಲರೂ ಕೂಡ ಎಮರ್ಜೆನ್ಸಿಯಲ್ಲಿ ಒಂದ್ಸರಿ ಜೈಲ್ಗೆ ಹೋಗಿದ್ದಾರೆ. ಮತ್ತೊಂದ್ಸರಿ ಇದನ್ನ ಕಳ್ಸೋದು ಅಲ್ಟಿಮೇಟ್ ಆಗಿ ವೋಟ್ ಬ್ಯಾಂಕ್ ರಾಜಕಾರಣ. ವೋಟ್ ಬ್ಯಾಂಕ್ ಯಾರನ್ನೋ ಸಂತೃಪ್ತಿ ಮಾಡಕ್ಕೆ ಯಾರನ್ನೋ ಜೈಲ್ಗೆ ಹಾಕೋದು, ಅದನ್ನ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಳಕ್ಕೆ ನೀವು ಹೊರಡಿಸಿದ್ದೀರ.